ನಮಸ್ಕಾರ, ಇದು ಹಾಟ್ ನ್ಯೂಸ್ ಪ್ರತಿದಿನದ ನ್ಯೂಸ್ ಥ್ರಿಲ್ಲರ್. ನಾನು ಶಮೀರಾ ಬೆಳುವಾಯಿ. ಮೊದಲಿಗೆ ಹಾಟ್ ಹೆಡ್ಲೈನ್ಸ್. ಕಾಂಗ್ರೆಸ್ ಕರೆಕೊಟ್ಟ ಭಾರತ್ ಬಂದ್ ದೇಶದಾದ್ಯಂತ ಭಾಗಶಃ ಯಶಸ್ವಿಯಾಗಿದೆ. ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ವರ್ಜೀನಿಯಾದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಹಳಿ ಮೇಲೆ ಸಿಲುಕಿದ್ದ ಟ್ರಕ್ಗೆ ರೈಲು ಡಿಕ್ಕಿ ಹೊಡೆದು ಟ್ರಕ್ ಪೀಸ್ ಪೀಸ್ ಆಗಿದೆ. ಅದೃಷ್ಟಕ್ಕೆ ಡ್ರೈವರ್ ಸಾವಿನಿಂದ ಬಚಾವಾಗಿದ್ದಾನೆ. ಗ್ರೀಕ್ನಲ್ಲಿ ಮತ್ತೆ ರಾಜಕೀಯ ಬಿಕ್ಕಟ್ಟು ಮುಂದುವರೆದಿದೆ. ಪ್ರೈಮ್ ಮಿನಿಸ್ಟರ್ ವಿರುದ್ಧವೇ ಗ್ರೀಕ್ ಜನರು ರೊಚ್ಚಿಗೆದ್ದಿದ್ದಾರೆ. ಹಿಂಸಾಚಾರದಿಂದ ಇಡೀ ಗ್ರೀಕ್ ಬೂದಿ ಮುಚ್ಚಿದ ಕೆಂಡವಾಗಿದೆ. ಹೆಬ್ಬಾವಿನೊಂದಿಗೆ ಸಣ್ಣ ಬಾಲಕ ಸರಸವಾಡಿದ್ದಾನೆ. ಹಾವಿನ ಮೇಲೆ ಕೂತ್ಕೊಂಡು ಕ್ವಾಟ್ಲೆ ಕೊಟ್ಟಿದ್ದಾನೆ. ಇಂಡೋನೇಷ್ಯಾದ ಬಾಲಕನ ವಿಡಿಯೋ ಫುಲ್ ವೈರಲ್ ಆಗಿದೆ. ಹಾಟ್ ನ್ಯೂಸ್ ನಲ್ಲಿ ಮೊದಲನೇ ಸ್ಟೋರಿ ಮಿರಾಕಲ್ ಸ್ಟೋರಿ, ಬಂದ್ ಸ್ಟೋರಿ. ದೇಶಾದ್ಯಂತ ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಕೆಲವೆಡೆ ಬಲವಂತದ ಬಂದ್ ಮಾಡಿಸಿದ್ರೆ, ಹಲವೆಡೆ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕರ್ನಾಟಕ, ಪಂಜಾಬ್, ಪುದುಚೇರಿಯಲ್ಲಿ ಭಾರತ್ ಬಂದ್ಗೆ ವ್ಯಾಪಕ ಬೆಂಬಲ ಸಿಕ್ಕಿದೆ. ಉಳಿದಂತೆ ವಿರೋಧ ಪಕ್ಷಗಳು ಅಧಿಕಾರದಲ್ಲಿರೋ ಆಂಧ್ರಪ್ರದೇಶ, ತೆಲಂಗಾಣ, ದೆಹಲಿ, ಕೇರಳದಲ್ಲೂ ಕೂಡ ಬಂದ್ ಸಕ್ಸಸ್ ಆಗಿದೆ. ಬಿಜೆಪಿ ಆಡಳಿತ ಇರೋ ರಾಜ್ಯಗಳಾದ ಮಧ್ಯಪ್ರದೇಶ, ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಇನ್ನುಳಿದ ರಾಜ್ಯಗಳಲ್ಲೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಣ್ಣಾಡಿಎಂಕೆ ಆಡಳಿತದ ತಮಿಳುನಾಡು ಹಾಗೂ ದೀದಿಯ ಪಶ್ಚಿಮ ಬಂಗಾಳದಲ್ಲಿ ಬಂದ್ ವಿಫಲವಾಗಿದೆ. पूरे देश में नरेंद्र मोदी जी घूमते थे, कहते थे देखो पेट्रोल के दाम बढ़ रहे हैं, डीजल के दाम बढ़ रहे हैं, और आज नरेंद्र मोदी जी एक शब्द नहीं कहते. गैस 400 रुपए से थोड़ा कम होता, आज 800 रुपए का गैस हो गया. नरेंद्र मोदी जी एक शब्द नहीं कहते. और हम एक साथ मिलकर, सब एक साथ मिलकर बीजेपी को हराने जा रहे हैं. ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎತ್ತಿನ ಗಾಡಿಯಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮಹಾರಾಷ್ಟ್ರದ ಮುಂಬೈನಲ್ಲಿ ಜನ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಪುಣೆಯಲ್ಲಿ ಹೋಗ್ತಿದ್ದ ಬಸ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಠಾಣೆಯಲ್ಲಿ ಟಾಂಗಾದಲ್ಲಿ ಬಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಧಾನಿ ಮೋದಿ ತವರು ಗುಜರಾತ್ನ ಸೂರತ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಲವಂತವಾಗಿ ಅಂಗಡಿ ಮುಚ್ಚುವಂತೆ ಒತ್ತಾಯ ಮಾಡಿದ್ರು. ಇನ್ನು ಮಧ್ಯಪ್ರದೇಶದಲ್ಲೂ ಪ್ರತಿಭಟನೆ ಕಾವು ಫುಲ್ ಜೋರಾಗಿತ್ತು. ಇಂದೋರ್ನಲ್ಲಿ ಪೆಟ್ರೋಲ್ ಬಂಕ್ಗೆ ನುಗ್ಗಿದ ಜನ ಪೆಟ್ರೋಲ್ ಪಂಪ್ ಕಿತ್ತು ಹಾಕಿದ್ರು. ಅಹಮದಾಬಾದ್ನಲ್ಲಿ ಪೊಲೀಸರ ಜೊತೆ ಮಹಿಳಾ ಕಾರ್ಯಕರ್ತೆಯರು ಗಲಾಟೆ ಮಾಡಿದ್ರು. ಬಿಹಾರದ ಪಾಟ್ನಾದಲ್ಲಿ ಕಾರುಗಳ ಗ್ಲಾಸ್ಗಳನ್ನ ಕಲ್ಲು ದೊಣ್ಣೆಗಳಿಂದ ಹೊಡೆದು ಪುಡಿ ಪುಡಿ ಮಾಡಿದ್ರು. ಇನ್ನು ಬಿಹಾರದ ಜೆಹನಾಬಾದ್ನಲ್ಲಿ ಭಾರತ್ ಬಂದ್ಗೆ 2 ವರ್ಷದ ಕಂದಮ್ಮ ಬಲಿಯಾಗಿತ್ತು. ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ರಸ್ತೆ ಮಧ್ಯೆಯೇ ಮಗು ಪ್ರಾಣ ಬಿಟ್ಟು. ಉತ್ತರ ಪ್ರದೇಶದ ಝಾನ್ಸಿ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿದ ನೂರಾರು ಜನರು ಟ್ರೈನ್ ಸ್ಟಾಪ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೂರು ಗಂಟೆ ನಂತರ ಎಲ್ಲಾ ರಾಜ್ಯಗಳು ಸಹಜ ಸ್ಥಿತಿಯತ್ತ ಬಂದರು.
ದೆಹಲಿಯಲ್ಲಿ ಸಂಜೆ 4 ಗಂಟೆ ಆದ್ಮೇಲೆ ಬಸ್ ಸಂಚಾರ, ಮಾಲ್ಗಳು ಓಪನ್ ಆದ್ರೆ ಮಹಾರಾಷ್ಟ್ರ, ಪುಣೆ, ಕೋಲ್ಕತಾ ಸೇರಿದಂತೆ ಹಲವು ಕಡೆ ಸಂಚಾರ ಯಥಾಸ್ಥಿತಿಯಲ್ಲಿತ್ತು. ಇನ್ನು ಕಾಂಗ್ರೆಸ್ ಕರೆ ಕೊಟ್ಟಿದ್ದ ಭಾರತ್ ಬಂದ್ ಭಾಗಶಃ ಯಶಸ್ವಿಯಾಗಿದೆ. ಕರ್ನಾಟಕದಲ್ಲೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಬಹುತೇಕ ಕಡೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಿದ್ರೆ, ಕೆಲ ಕಡೆ ವ್ಯಾಲಂಟರಿಯಾಗಿ ಬಂದ್ಗೆ ಬೆಂಬಲ ಕೊಟ್ಟಿದ್ರು. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಬಂದ್ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲದೆ ನೋಡಿ. ಮುಂಜಾನೆ 6 ಗಂಟೆಯಿಂದಲೇ ಆರಂಭವಾದ ಭಾರತ್ ಬಂದ್ ನಿಧಾನವಾಗಿ ಕಾವೇರತೊಡಗಿತು. ರಾಜ್ಯದಲ್ಲಿ ಕಾಂಗ್ರೆಸ್, ಜೆಡಿಎಸ್ ನೇತೃತ್ವದ ದೋಸ್ತಿ ಸರ್ಕಾರ ಇದ್ದಿದ್ರಿಂದ ನಿರೀಕ್ಷೆಯಂತೆ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಕೆಲವು ಕಡೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ರಿಂದ ಕೆಲಕಾಲ ಗೊಂದಲದ ವಾತಾವರಣ ಉಂಟಾಗಿತ್ತು. ರಾಜಧಾನಿ ಬೆಂಗಳೂರಿನಲ್ಲಿ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು. ಬೆಳಗ್ಗೆಯಿಂದಲೇ ಸಂಚಾರ ಸ್ಥಗಿತವಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಆಟೋ, ಓಲಾ, ಉಬರ್ ಕ್ಯಾಬ್ಗಳು ಪ್ರಯಾಣಿಕರ ವಸೂಲಿಗಿಳಿದಿದ್ವು. ಪ್ರಯಾಣಿಕರು ಪರದಾಡಿದ್ರು. ಕೆಲವೆಡೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದ್ವು. ಮಾಲ್ಗಳು, ಥಿಯೇಟರ್ಗಳು ಎಲ್ಲಾ ಕ್ಲೋಸ್ ಆಗಿದ್ವು. ಬಹುತೇಕ ರಾಜಧಾನಿ ಸ್ತಬ್ಧವಾಗಿತ್ತು. ಕ್ಯಾಬ್ ಚಾಲಕರ ಪ್ರತಿಭಟನೆಯಿಂದ ಬೆಂಗಳೂರು ಏರ್ಪೋರ್ಟ್ ರೋಡ್ ಫುಲ್ ಜಾಮ್ ಆಗಿತ್ತು. 3.5 ಕಿಲೋಮೀಟರ್ ಉದ್ದಕ್ಕೂ ವಾಹನಗಳು ಸ್ಟ್ರಕ್ ಆಗಿದ್ವು. ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಲು ಹರಸಾಹಸ ಪಟ್ಟರು. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ ಹೋಟೆಲ್ ತೆರೆದು ವ್ಯಾಪಾರ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಳಂತೆ ವರ್ತಿಸಿದ್ರು. ಇನ್ನು ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಎ ವೇದವ್ಯಾಸ್ ಕಾರು ತಡೆದು ಕೈ ಕಾರ್ಯಕರ್ತರು ಆವಾಜ್ ಹಾಕಿದ್ರು. ಪೊಲೀಸರು ಕೈ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಪೆರೇಸಂದ್ರ ಗ್ರಾಮದ ಬಳಿ ಪ್ರತಿಭಟನಾಕಾರರಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ವೇಗವಾಗಿ ಹೋದ 2 ಕಾರುಗಳು ಪಲ್ಟಿಯಾಗಿದ್ವು. ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ರು. ಬಂಟ್ವಾಳದಲ್ಲಿ ಶಾಸಕ ರಾಜೇಶ್ ನಾಯ್ಕ್ ಕಾರ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ರು. ಉಡುಪಿಯ ಬನ್ನಂಜೆ ಎಸ್ಪಿ ಕಚೇರಿ ಬಳಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ರಕ್ತ ಬರುವಂತೆ ಹೊಡೆದಾಡಿಕೊಂಡ್ರು. ಇನ್ನು ಚೈತ್ರ ಕುಂದಾಪುರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರೀ ವಾಗ್ವಾದ ಉಂಟಾಗಿತ್ತು. ಗಲಾಟೆ ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಪೆಟ್ರೋಲ್, ಡೀಸೆಲ್ ಹರಾಜು ಹಾಕಿ ವಿನೂತನ ಪ್ರತಿಭಟನೆ ಮಾಡಿದ್ರು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಸಂಸದ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಗರ ಘಟಕ ಸೈನಿಕ ತರಬೇತಿ ಶಿಬಿರಾರ್ಥಿಗಳನ್ನ ಕರೆತಂದು ಪ್ರತಿಭಟನೆ ಮಾಡಿಸಲಾಯಿತು. ಇನ್ನು ದಾವಣಗೆರೆಯಲ್ಲಿ ಬಂದ್ ಬೆಂಬಲಿಸದಿದ್ದಕ್ಕೆ ಉದ್ರಿಕ್ತರು ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಹರಪನಹಳ್ಳಿಯಲ್ಲಿ ಬಲವಂತವಾಗಿ ಪ್ರತಿಭಟನೆ ಮಾಡಿಸಿದ್ರು. ಶಿವಮೊಗ್ಗದಲ್ಲೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸಾರಿಗೆ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿತ್ತು. ದೂರದ ಊರುಗಳಿಗೆ ಹೋಗೋ ಪ್ರಯಾಣಿಕರು ಪರದಾಡಿದ್ರು. ಬಸ್ಗಳಿಲ್ಲದೆ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು.
ಸಂಜೆ 4 ಗಂಟೆ ನಂತರ ಬೆಂಗಳೂರಿನ ಮೆಜೆಸ್ಟಿಕ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾರಿಗೆ ಸಂಚಾರ ಆರಂಭವಾಗಿತ್ತು. ಫೈನಲಿ ಇಂದಿನ ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವೆಷ್ಟೇ ಅಲ್ಲ, ಇವತ್ತಿನ ಭಾರತ್ ಬಂದ್ನಲ್ಲಿ ಕೆಲವು ಸ್ವಾರಸ್ಯಕರ ಘಟನೆಗಳು ಕೂಡ ನಡೆದವು. ತೈಲ ಬೆಲೆ ಏರಿಕೆಯನ್ನ ವಿರೋಧಿಸಿ ರಾಜ್ಯದೆಲ್ಲೆಡೆ ವಿನೂತನವಾಗಿ ಬಂದ್ ಆಚರಿಸಲಾಯಿತು. ಕೆಲವರು ಕುದುರೆ ಏರಿ ಬಂದ್ರೆ, ಇನ್ನು ಕೆಲವರು ರೋಡಲ್ಲೇ ಟೀ ಮಾಡಿದ್ರು. ಬಂದ್ ಅಂದ್ರೆ ಅಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇರಲೇಬೇಕು. ಇವತ್ತು ಕೂಡ ವಾಟಾಳ್ ವಿಶಿಷ್ಟವಾಗಿ ಪ್ರತಿಭಟನೆ ಮಾಡಿದ್ರು. ಮೆಜೆಸ್ಟಿಕ್ನಲ್ಲಿ ಎಮ್ಮೆ ಮೇಲೆ ಕೂತು ಪ್ರತಿಭಟನೆ ಮಾಡಿದ್ರು. ಇಂದಿನ ಬಂದ್ಗೆ ಜೆಡಿಎಸ್ ಕೂಡ ಬೆಂಬಲ ನೀಡಿತ್ತು. ಜೆಡಿಎಸ್ ಎಂಎಲ್ಸಿ ಶರವಣ ಕುದುರೆ ಮೇಲೆ ಬಂದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಸ್ತೆಯಲ್ಲೇ ಟೀ ಮಾಡಿಕೊಟ್ರು. ಕುದುರೆ ಏರಿ ಬಂದು ಪ್ರತಿಭಟನೆ ಮಾಡಿದ್ರು. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಇವತ್ತು ವಿಶಿಷ್ಟವಾಗಿ ಪ್ರತಿಭಟನೆ ಮಾಡಿದ್ರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಆಟೋ ಚಾಲನೆ ಮಾಡಿದ ತನ್ವೀರ್ ಸೇಠ್ ಅರಸು ರಸ್ತೆಯಲ್ಲಿ ಸೈಕಲ್ ಓಡಿಸಿದ್ರು. ಅಶೋಕ ರಸ್ತೆಯಲ್ಲಿ ಕುದುರೆ ಗಾಡಿ ಓಡಿಸಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ದಾವಣಗೆರೆಯಲ್ಲಿ ನಡು ರಸ್ತೆಯಲ್ಲಿಯೇ ಟೀ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಕೋಲಾರದಲ್ಲಿ ಕೂಡ ರಸ್ತೆಯ ಮಧ್ಯದಲ್ಲೇ ಸಿಲಿಂಡರ್ ಇಟ್ಟು ಅಡುಗೆ ಮಾಡಿ ವಿನೂತನವಾಗಿ ಪ್ರತಿಭಟಿಸಿದ್ರು. ಚಿಕ್ಕೋಡಿಯಲ್ಲಿ ಸೌದೆ ಒಲೆ ಹಚ್ಚಿ ಟೀ ಮಾಡಿ ಪ್ರತಿಭಟನೆ ಮಾಡಿದ್ರು. ಇನ್ನು ವಿಜಯಪುರದಲ್ಲಿ ಬೊಬ್ಬೆ ಹೊಡೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಚಿತ್ರದುರ್ಗದಲ್ಲಿ ಬಂದ್ ನಡುವೆ ಕೂಡ ನಾಟಿ ಕೋಳಿ ವ್ಯಾಪಾರ ಜೋರಾಗಿತ್ತು. ಸಂತೆಪೇಟೆಯಲ್ಲಿ ನಾಟಿ ಕೋಳಿಗೆ ಜನರು ಮುಗಿಬಿದ್ದಿದ್ರು. ಚಿಕ್ಕಮಗಳೂರಿನಲ್ಲಿ ರೋಡ್ಗಳು ಖಾಲಿ ಇದ್ವು. ರೋಡ್ನಲ್ಲಿ ಕ್ರಿಕೆಟ್ ಆಡೋ ಮೂಲಕ ಜನರು ವಿನೂತನವಾಗಿ ಪ್ರತಿಭಟಿಸಿದ್ರು. ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿ ಕಾರು ಆಟೋಗೆ ಹಗ್ಗ ಕಟ್ಟಿ ಎಳೆದು ಮಹಿಳೆಯರು ವಿನೂತನ ಪ್ರತಿಭಟನೆ ಮಾಡಿದ್ರು. ಬೆಳಗಾವಿಯಲ್ಲಿ ಬಂದ್ ವೇಳೆ ಎಎಪಿ ಕಾರ್ಯಕರ್ತನಿಗೆ ಮುಖಂಡನೊಬ್ಬ ಕಪಾಳ ಮೋಕ್ಷ ಮಾಡಿದ್ದಾನೆ. ಪೆಟ್ರೋಲ್ ಬೆಲೆ ಇಳಿಬೇಕು ಅನ್ನೋ ಬದಲು ಏರ್ಲೇಬೇಕು ಅಂತ ಹೇಳಿ ಮುಖಂಡನಿಂದ ಹೊರತಾ ತಿಂದಿದ್ದಾನೆ. ಈ ಎಲ್ಲ ಪ್ರತಿಭಟನೆಗಳಿಗೆ ಕಾರಣವಾಗಿರೋದೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಹಾಗಾದ್ರೆ ಒಂದು ವಾರದಿಂದ ಬೆಂಗಳೂರಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 3ರಂದು ಲೀಟರ್ ಪೆಟ್ರೋಲ್ಗೆ 81 ರೂಪಾಯಿ 82 ಪೈಸೆ ಇತ್ತು. ಸೆಪ್ಟೆಂಬರ್ 4ಕ್ಕೆ 16 ಪೈಸೆ ಹೆಚ್ಚಳವಾಗಿ 81 ರೂಪಾಯಿ 98 ಪೈಸೆ ಆಯಿತು. ಸೆಪ್ಟೆಂಬರ್ 5ಕ್ಕೆ 82 ರೂಪಾಯಿ 17 ಪೈಸೆಗೆ ಏರಿಕೆ ಆಯಿತು. ಮತ್ತೆ 16 ಪೈಸೆ ಹೆಚ್ಚಳ ಆಯಿತು. ಮರುದಿನ ಅಂದ್ರೆ ಸೆಪ್ಟೆಂಬರ್ 6ರಂದು 82 ರೂಪಾಯಿ 19 ಪೈಸೆಗೆ ಏರಿದಂತಹ ಲೀಟರ್ ಪೆಟ್ರೋಲ್ ಬೆಲೆ 5 ಪೈಸೆಯಷ್ಟು ಏರಿಕೆ ಆಗುತ್ತೆ. ಸೆಪ್ಟೆಂಬರ್ 7ಕ್ಕೆ 82 ರೂಪಾಯಿ 69 ಪೈಸೆ ತಲುಪುತ್ತೆ. 50 ಪೈಸೆ ಮತ್ತೆ ಏರಿಕೆ ಆಯಿತು. ಇವತ್ತು ಪೆಟ್ರೋಲ್ ದರ 82 ರೂಪಾಯಿ 69 ಪೈಸೆಗೆ ಏರಿಕೆ ಆಗಿದೆ. ಇನ್ನು ಡೀಸೆಲ್ ಬೆಲೆಯನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 3ರಂದು 73 ರೂಪಾಯಿ 52 ಪೈಸೆ ಇದ್ದಂತಹ ಡೀಸೆಲ್ ಬೆಲೆ ಮರುದಿನ 20 ಪೈಸೆ ಹೆಚ್ಚಳವಾಗಿ ಸೆಪ್ಟೆಂಬರ್ 4ಕ್ಕೆ 73 ರೂಪಾಯಿ 72 ಪೈಸೆ ಏರಿದೆ. ಸೆಪ್ಟೆಂಬರ್ 5ರಂದು ಡೀಸೆಲ್ ಬೆಲೆ 73 ರೂಪಾಯಿ 92 ಪೈಸೆಗೆ ಏರಿಕೆ ಆಯಿತು. ಮತ್ತೆ 20 ಪೈಸೆ ಇಲ್ಲಿ ಏರಿಕೆಯನ್ನ ನಾವು ಕಾಣಬಹುದು. ಅದೇ ರೀತಿಯಾಗಿ ಸೆಪ್ಟೆಂಬರ್ 6ಕ್ಕೆ ಡೀಸೆಲ್ ಬೆಲೆ ಮತ್ತೆ 7 ಪೈಸೆ ಏರಿಕೆಯಾಗಿ 73 ರೂಪಾಯಿ 99 ಪೈಸೆ ಆಯಿತು. ಮತ್ತೆ ಅಂದ್ರೆ ಮರುದಿನ 46 ಪೈಸೆ ಹೆಚ್ಚಳವಾಗಿ 74 ರೂಪಾಯಿ 47 ಪೈಸೆಗೆ ಲೀಟರ್ ಡೀಸೆಲ್ ಬೆಲೆ ಆಯಿತು. ಇವತ್ತು ಡೀಸೆಲ್ ಬೆಲೆ 74 ರೂಪಾಯಿ 47 ಪೈಸೆ ಇದೆ. ಪ್ರತಿದಿನ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳ್ತಾನೆ ಇದೆ. ಹಾಟ್ ನ್ಯೂಸ್ ನಲ್ಲಿ ಮತ್ತಷ್ಟು ಥ್ರಿಲ್ಲಿಂಗ್ ಸ್ಟೋರಿಯನ್ನ ನೋಡೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಹಾಟ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಆಪರೇಷನ್ ಕಮಲಕ್ಕೆ ಚಾಲನೆ ನೀಡಲಾಗುತ್ತಾ?
ಸಚಿವ ರಮೇಶ್ ಜಾರಕಿಹೊಳಿ ಪಕ್ಷ ಬಿಡುವುದು ಪಕ್ಕಾನ? ನ್ಯೂಸ್ 18 ಕನ್ನಡಕ್ಕೆ ಜಾರಕಿಹೊಳಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 8 ಬೆಂಬಲಿತ ಶಾಸಕರೊಂದಿಗೆ ಬಿಜೆಪಿಯನ್ನ ಸೇರಲು ಸಿದ್ಧತೆಯನ್ನ ಮಾಡ್ತಾ ಇದ್ದಾರಂತೆ. ಯಡಿಯೂರಪ್ಪ ಜೊತೆಗೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ಕೂಡ ನಡೆದಿದೆಯಂತೆ. ಯಡಿಯೂರಪ್ಪ ಜೊತೆಗೆ ಸಂಪರ್ಕದಲ್ಲಿ 8 ಶಾಸಕರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾಗಿ 16 ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿಗೆ ಸೆಳೆಯಲು ಎಲ್ಲ ಪ್ಲಾನ್ ಅನ್ನ ಮಾಡಲಾಗಿದೆ. ಈಗಾಗಲೇ 8 ಶಾಸಕರು ಬಿಎಸ್ವೈ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಮೈತ್ರಿ ಸರ್ಕಾರ ಬೀಳುತ್ತಾ? ರಮೇಶ್ ಜಾರಕಿಹೊಳಿಗೆ ಬಿಜೆಪಿಯಿಂದ ಡಿಸಿಎಂ ಆಫರ್ ಅನ್ನ ಕೊಡಲಾಗಿದೆಯಾ? ಯಡಿಯೂರಪ್ಪ ಜೊತೆ ಹಲವು ಸುತ್ತಿನ ಮಾತುಕತೆಯನ್ನ ನಡೆಸಲಾಗಿದೆಯಂತೆ. ಡಿಸಿಎಂ ಅಥವಾ ಜಲಸಂಪನ್ಮೂಲ ಖಾತೆಯನ್ನ ನೀಡಲು ಒಪ್ಪಿಗೆಯನ್ನ ಕೂಡ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಜಾರಕಿಹೊಳಿ ಬೆಂಬಲಿತ 8 ಶಾಸಕರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ನೀಡಲಾಗಿದೆಯಂತೆ. ಇದೇ ಕಾರಣಕ್ಕೆ ಕಾರ್ಯಕಾರಿಣಿಯನ್ನ ಮೊಟಕುಗೊಳಿಸಿ ಬೆಂಗಳೂರಿಗೆ ಬಿಎಸ್ ಯಡಿಯೂರಪ್ಪ ಬಂದಿದ್ದಾರೆ. ಈಗ ನಿರಂತರವಾಗಿ ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿ ಬಿಎಸ್ ಯಡಿಯೂರಪ್ಪ ಇದ್ದಾರೆ. ಇಲ್ಲಿ ಮತ್ತೊಂದು ವಿಷಯವನ್ನ ನೋಡಬೇಕಾಗುತ್ತೆ. ಡಿಕೆಶಿಯಿಂದ ಜಾರಕಿಹೊಳಿ ಬ್ರದರ್ಸ್ ಟಾರ್ಗೆಟ್ ಆಗಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ನ ಮುಂದಿಟ್ಟುಕೊಂಡು ಡಿಕೆಶಿ ಗೇಮ್ ಅನ್ನ ಪ್ಲಾನ್ ಮಾಡಿದ್ದಾರಾ? ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಡಿಕೆಶಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ನಾಮನಿರ್ದೇಶಿತ ಸದಸ್ಯರ ನೇಮಕಾತಿಯಲ್ಲೂ ಕೂಡ ಡಿಕೆಶಿ ಕೈವಾಡ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತಿರುಗೇಟನ್ನ ನೋಡಲು ಜಾರಕಿಹೊಳಿ ಸಹೋದರರು ತಿರುಗೇಟನ್ನ ನೀಡಲು ಇಲ್ಲಿ ನಿರ್ಧಾರವನ್ನ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡಿಕೆಶಿ ಪ್ರಭಾವದಿಂದಲೇ ರಮೇಶ್ ಜಾರಕಿಹೊಳಿ ಈ ನಿರ್ಧಾರವನ್ನ ಕೈಗೊಂಡ್ರಾ ಅನ್ನುವಂತಹ ಸಹಜ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಆಪರೇಷನ್ ಕಮಲಕ್ಕೆ ಚಾಲನೆ ನೀಡೋದ್ರ ಮೂಲಕ ಮೈತ್ರಿ ಸರ್ಕಾರವನ್ನ ಬೀಳಿಸಲಾಗುತ್ತಾ? ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ? ಶಮೀರಾ, ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆಯಿಂದಲೇ ಸಮ್ಮಿಶ್ರ ಸರ್ಕಾರಕ್ಕೆ ಕೂತಿದೆ ಅಂತಕ್ಕಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ ಎದುರಾಗ್ತಿದೆ. ಏನು ಕೆಲವೇ ದಿನಗಳಲ್ಲಿ ಒಂದು ಆಪರೇಷನ್ ಕಮಲಕ್ಕೆ ಬಿಜೆಪಿ ಚಾಲನೆ ನೀಡಲಿದೆ ಅಂತಕ್ಕಂಥ ಮಾಹಿತಿಯನ್ನ ಸ್ವತಃ ಜಾರಕಿಹೊಳಿ ಸಹೋದರರ ಆಪ್ತರಿಂದಲೇ ಮಾಹಿತಿ ಬರ್ತಾ ಇದೆ. ಪ್ರಮುಖವಾಗಿ ಏನಂತಂದ್ರೆ ರಾಜ್ಯದ ಪೌರಾಡಳಿತ ಸಚಿವ ರಮೇಶ್ ಜಾರಕಿಹೊಳಿ ಅವರೇ ಈ ಒಂದು ಆಪರೇಷನ್ ಕಮಲಕ್ಕೆ ಒಳಗಾಗಲಿದ್ದಾರೆ ಅಂತಕ್ಕಂಥದ್ದು ಈಗ ಬಹುದೊಡ್ಡ ಚರ್ಚೆಗೆ ಗ್ರಾಹಕವಾಗಿದೆ. ಏನು ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವ್ರ ಜೊತೆಗೆ 8 ಜನ ಗುರುತಿಸಿಕೊಂಡಂತ 8 ಜನ ಶಾಸಕರು ಹಾಗೂ ಬಿಎಸ್ವೈ ಯಡಿಯೂರಪ್ಪನವರ ಜೊತೆಗೆ ಏನು ಟಚ್ ನಲ್ಲಿ ಇರತಕ್ಕಂಥ 8 ಜನ ಶಾಸಕರನ್ನು ತೆಗೆದುಕೊಂಡು ಸಮ್ಮಿಶ್ರ ಸರ್ಕಾರವನ್ನ ಪತನಗೊಳಿಸಕ್ಕೆ ಈಗಾಗಲೇ ಬಿಜೆಪಿ ಎಲ್ಲ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖವಾಗಿ ಸಾಥ್ ನೀಡುತ್ತಿರುವುದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ. ಏನು ಇತ್ತೀಚೆಗೆ PLD ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಡಿಕೆಶಿ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿತ್ತು. ಸರ್ಕಾರದ ಮಟ್ಟದಲ್ಲಿ ತೀವ್ರ ಪ್ರಭಾವಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಮಣಿಸಲು ಜಾರಕಿಹೊಳಿ ಸಹೋದರರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ಕೂಡ ಈ ಒಂದು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಬಿಜೆಪಿಗೆ ಹೋಗಲು ಎಲ್ಲಾ ಸಿದ್ಧತೆಗಳು ನಡೆದಿವೆ. ಜೊತೆಗೆ 2-3 ತರ ಈಗ ಯಡಿಯೂರಪ್ಪನ ಜೊತೆ ಮಾತುಕತೆಯನ್ನ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಿದೆ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಟ್ ನ್ಯೂಸ್ ನಲ್ಲಿ ಈಗ ಆಕ್ಸಿಡೆಂಟ್ ಸ್ಟೋರಿ. ದಕ್ಷಿಣ ಚೀನಾದಲ್ಲಿ ಭಯಾನಕ ಆಕ್ಸಿಡೆಂಟ್ ಆಗಿದೆ. ಡ್ರೈವಿಂಗ್ ಲೈಸೆನ್ಸ್ ಪಡೆಯೋಕೆ ಅಂತ ಸ್ಟೂಡೆಂಟ್ ಒಬ್ಬ ಟ್ರಯಲ್ ಕೊಡೋಕೆ ಬಂದಿದ್ದ. ಈ ವೇಳೆ ಬ್ರೇಕ್ ಹಾಕೋ ಬದಲು ಎಕ್ಸಲೇಟರ್ ಮೇಲೆ ಕಾಲಿಟ್ಟು ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗಿದ್ದಾನೆ. ಕಾರ್ ಸ್ಪೀಡಿಗೆ ಕಂಟ್ರೋಲ್ ತಪ್ಪಿ ಡಿವೈಡರ್ ಸಿಗ್ನಲ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಘಟನೆಯಲ್ಲಿ ಡ್ರೈವರ್ಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಕಾರ್ ಎಂಜಿನ್ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಇದ್ದಕ್ಕಿದ್ದಂತೆ ಪೊಲೀಸ್ ಜೀಪ್ ಹೊತ್ತಿ ಉರಿದಿದೆ. ಸಿಐಎಸ್ಎಫ್ ಜೀಪ್ ಎಂಜಿನ್ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹೊತ್ತಿ ಉರಿದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಈಗ ಮಿರಾಕಲ್ ಸ್ಟೋರಿ. ನಾವು ಎಷ್ಟೇ ಹುಷಾರಾಗಿದ್ರು ಕೂಡ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಆದ್ರೆ ಈ ಆಕ್ಸಿಡೆಂಟ್ ನೋಡಿದ್ರೆ ನಿಮ್ಮ ಮೈ ಜುಮ್ ಅನ್ನೋದಂತೂ ಗ್ಯಾರಂಟಿ. ಆ ಡ್ರೈವರ್ ಒಂದು ಕ್ಷಣ ಎಚ್ಚರ ತಪ್ಪಿದ್ರು ಕೂಡ ಡೆಡ್ಲಿ ಆಕ್ಸಿಡೆಂಟ್ಗೆ ಬಲಿಯಾಗ್ತಿದ್ದ. ಬಟ್ ಮಿರಾಕಲಿ ಅವನು ಸಾವಿನಿಂದ ಪಾರಾಗಿದ್ದ. ಸಂಜೆ ಸುಮಾರು 4:30 ಸಮಯ ವರ್ಜೀನಿಯಾದ ಚೆಸ್ಟರ್ನಲ್ಲಿ ಟ್ರ್ಯಾಕ್ಟರ್ ಟ್ರೈಲರ್ ಹೊಡ್ಕೊಂಡು ಡ್ರೈವರ್ ಬರ್ತಾ ಇದ್ದ. ಅವನು ಬರ್ತಿದ್ದ ರೋಡಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಅವನಿಗೆ ಟ್ರೈನ್ ಬರೋ ಮಾಹಿತಿ ಇತ್ತೋ
ಇಲ್ವೋ ಹುಚ್ಚು ಧೈರ್ಯದಿಂದ ನುಗ್ಗೇ ಬಿಡೋಣ ಅಂತ ಹೋದ್ನೋ ಗೊತ್ತಿಲ್ಲ. ಟ್ರ್ಯಾಕ್ ಮಧ್ಯೆ ಸಿಕ್ಕಾಕೊಂಡಿದ್ದಾನೆ. ಜಸ್ಟ್ 10 ಸೆಕೆಂಡ್ಸ್ ನಡೆದಿದ್ದು ದುರಂತ. ಟ್ರಕ್ ಮುಂದೆ ಹೋಗೋಕ್ಕಾಗದೆ ಸ್ಟಾಪ್ ಆಗ್ಬಿಟ್ಟಿದೆ. ಆ ಕಡೆ ಸೌಂಡ್ ಮಾಡ್ಕೊಂಡು ಬರ್ತಿದ್ದ ಟ್ರೈನ್ ನೋಡಿದ ಕೂಡಲೇ ಡ್ರೈವರ್ ಗಾಡಿನ ಅಲ್ಲೇ ನಿಲ್ಲಿಸಿ ಕೆಳಗೆ ಹಾರಿ ಓಡಿ ಬಂದಿದ್ದಾನೆ. ಟ್ರೈನ್ ಗುದ್ದಿದ ರಭಸಕ್ಕೆ ಟ್ರಕ್ ಪೀಸ್ ಪೀಸ್ ಆಗಿದೆ. ಆ ಕಡೆ ಅರ್ಧ ಈ ಕಡೆ ಅರ್ಧ 2 ಭಾಗ ಆಗಿ ಹೋಗಿದೆ. ಬಟ್ ಲಕಿಲಿ ಡ್ರೈವರ್ ಸಾವಿನಿಂದ ಬಚಾವಾಗಿದ್ದಾನೆ. ಆಕ್ಸಿಡೆಂಟ್ ನಡೆದ ಸ್ಪಾಟ್ ಅಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೀತಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವಿನ ಹೆಸರು ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ. ಒಂದ್ ವೇಳೆ ನಮ್ಮ ಕಣ್ಣಿಗೆ ಹಾವು ಬಿದ್ರೆ ಸಾಕು, ಕಿಲೋಮೀಟರ್ ಗಟ್ಲೆ ಓಡೋಗ್ತೀವಿ. ಆದ್ರೆ ಇಲ್ಲೊಬ್ಬ ಪುಟ್ಟ ಪೋರ ಹೆಬ್ಬಾವಿನ ಜೊತೆ ಆಟ ಆಡ್ತಾ ಇರೋ ದೃಶ್ಯವನ್ನ ಅವನ ಪೋಷಕರೇ ಸೆರೆ ಹಿಡಿದಿದ್ದಾರೆ. ಬಾಲಕನನ್ನ ಹೆಬ್ಬಾವು ಸುತ್ತುವರಿದ ವಿಡಿಯೋ ನೋಡಿದ್ರೆ ಆ ಹೆಬ್ಬಾವು ಆ ಹುಡುಗನಿಗೆ ಏನ್ ಮಾಡುತ್ತಪ್ಪ ಅನ್ನೋ ಹೆದರಿಕೆ ಆಗುತ್ತೆ. ತನಗಿಂತ ಗಾತ್ರದಲ್ಲಿ 10 ಪಟ್ಟು ದೊಡ್ಡದಿರೋ ಹೆಬ್ಬಾವಿನ ಜೊತೆ ಅವನು ಆಟ ಆಡ್ತಿದ್ದಾನೆ. ಆದ್ರೆ ಆ ಹೆಬ್ಬಾವು ಕೂಡ ಪುಟ್ಟ ಬಾಲಕನೊಂದಿಗೆ ತುಂಟಾಟ ಆಡ್ತಾ ಇರೋದು ಗಮನ ಸೆಳೆದಿದೆ. ಈ ದೃಶ್ಯ ಇಂಡೋನೇಷ್ಯಾದ ಜಾಲಾ ಪ್ರದೇಶದಲ್ಲಿ ಸೆರೆಯಾಗಿದೆ. ಹೆಬ್ಬಾವು ಆ ಹುಡುಗನಿಂದ ತಪ್ಪಿಸಿಕೊಂಡು ಮುಂದೆ ಹೋಗುತ್ತೆ. ಆದ್ರೂ ಬಿಡದ ಬಾಲಕ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡುತ್ತಾ ಹೆಬ್ಬಾವಿನತ್ತ ಹೋಗ್ತಾನೆ. ಹೆಬ್ಬಾವಿನ ತಲೆಯನ್ನ ಹಿಡಿದು ತುಂಟಾಟ ಆಡ್ತಾನೆ. ಈ ದೃಶ್ಯವನ್ನ ಬಾಲಕನ ಪೋಷಕರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಪುಟ್ಟ ಪೋರನ ತುಂಟಾಟ ಕಂಡು ತಂದೆ ತಾಯಿ ನಗ್ತಿರೋದು ದೃಶ್ಯದಲ್ಲಿ ಕೇಳ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗ್ತಾ ಇದ್ದಂತೆ ನೆಟ್ಟಿಗರು ಪೋಷಕರ ವಿರುದ್ಧ ಕೆಂಡ ಕಾರಿದ್ದಾರೆ. ಇದು ಇವತ್ತಿನ ಥ್ರಿಲ್ಲಿಂಗ್ ಸ್ಟೋರೀಸ್. ನಾಳೆಯ ಥ್ರಿಲ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.